ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಜಗತ್ತಿನಲ್ಲಿ ಇರುವ ಎಲ್ಲ ರಹಸ್ಯಗಳಲ್ಲಿ ಅತಿ ವಿಸ್ತಾರವಾದಂಥ ಕೆಟ್ಟತನದ ರಹಸ್ಯಗಳನ್ನು ಅರಿತುಕೊಳ್ಳೋದಕ್ಕೆ ಜನ ಪ್ರಯಾಸ ಪಡ್ತಾರೆ. ಯಾಕಂದರೆ ಕೆಟ್ಟತನ ಪ್ರಪಂಚದ ಪ್ರತಿ ಭಾಗದಲ್ಲೂ ಮೇಲುಗೈಯನ್ನು ಸಾಧಿಸಿದೆ. ಸತ್ಯವೇದದ ಪ್ರಥಮ ವಚನ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ. ಆದಿಯಲ್ಲಿ ದೇವರು. 1ನೇ ಅಧ್ಯಾಯ 1ನೇ ವಚನವನ್ನು ನೀವು ನೋಡಿ. ಆದಿಕಾಂಡ ದೇವರ ವಾಕ್ಯದ ಸತ್ಯವೇದದ 66 ಪುಸ್ತಕಗಳಲ್ಲಿ ಮೊದಲನೆಯ ಪುಸ್ತಕ ಆಗಿದೆ. ಇಲ್ಲಿ ಈ ಪುಸ್ತಕದ ಅಂಕಣದಲ್ಲಿ ಬರುವಂಥ ಎಲ್ಲ ವಚನಗಳು ಸಹ ಸತ್ಯವೇದ ಸತ್ಯವನ್ನೇ ಹೇಳ್ತದೆ. ದೇವರು ಆತ್ಮಸ್ವರೂಪಿ, ಎಲ್ಲ ವಿಧದಲ್ಲಿಯೂ ಅಪರಿಮಿತನು ಮತ್ತು ತನ್ನ ಗುಣವನ್ನು ಎಂದಿಗೂ ಬದಲಾಯಿಸಿಕೊಳ್ಳದೇ ಇರುವಂಥವನು. ಆನಂದವನ್ನು ಕೊಡ್ತಾನೆ ಕರ್ತನು ಸಂತೋಷವನ್ನು ಇತರರಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಾನೆ. ಆತನು ಜೀವಿಗಳನ್ನು ಸೃಷ್ಟಿಸ್ತಾನೆ, ಲಕ್ಷಾಂತರ ದೇವದೂತರನ್ನು ಸೃಷ್ಟಿ ಮಾಡ್ತಾನೆ. ಇದರ ಮೂಲಕ ದೇವರು ತನ್ನ ಬದುಕಲ್ಲಿ, ಅಂದರೆ ಮನುಷ್ಯನ ಬದುಕಲ್ಲಿ ಅವನಿಗೆ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಏಕೆಂದರೆ ದೇವರು ಉನ್ನತವಾದದ್ದನ್ನು ಕೊಡುವವನಾಗಿದ್ದಾನೆ. ಉನ್ನತವಾದದ್ದು ಅದು ಬಹಳ ಬಹಳ ಬಹಳ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಅಲ್ಲಿ ನೀತಿ ಮತ್ತು ಅನೀತಿ ಅನ್ನೋದರ ಕುರಿತು ನಾವು ನೋಡ್ತೇವೆ. ಅಂದರೆ ಕರ್ತನು ನೀತಿಯುಳ್ಳದ್ದನ್ನು ಕೊಡುವವನಾಗಿದ್ದಾನೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಕರ್ತನು ಹೇಳ್ತಾನೆ, ಕೋಪ ಮಾಡಬೇಕಾದವರು ಪಾಪ ಮಾಡಬೇಡಿರಿ. ಅಂದರೆ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನೀವು ಒಂದು ವೇಳೆ ಕೋಪದಲ್ಲಿದ್ದರೆ ಆ ಕೋಪ ಕತ್ತಲಾಗುವಷ್ಟರೊಳಗಾಗಿ ಆ ಕೋಪ ತಣ್ಣಗಾಗಲಿ ಎಂಬುದಾಗಿ ಹೇಳ್ತಾನೆ. ಕೋಪ ನಿಮ್ಮ ಜೀವಿತದಲ್ಲಿರಬೇಕೆಂದರೆ ಆ ಕೋಪದಲ್ಲಿ ಪಾಪವಿರಬಾರದು. ಹಾಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ, ಹಳೆಯ ಒಡಂಬಡಿಕೆಯಲ್ಲಿ ದೇವರ ನೀತಿವಂತಿಕೆಯ ಮಟ್ಟ ನರಹತ್ಯೆ ಮತ್ತು ಕೊಲೆ ಮಾಡಬಾರದು ಎಂಬ ಹಂತದಿಂದ ಪ್ರಾರಂಭ ಆಗಿ ಕೋಪ ಮಾಡಬಾರದು ಎಂಬ ಹಂತಕ್ಕೆ ಯೇಸು ಏರಿಸಿರುವುದನ್ನು, ಯಾವುದೇ ಸರಿಯಾದ ಕೋಪ ಮತ್ತು ತಪ್ಪಾದ ಕೋಪ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗ್ತದೆ. ನಮಗೆ ಮುಖ್ಯವಾಗಿ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 4ರಲ್ಲಿ ನಾವು ನೋಡ್ತೇವೆ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆ ಜೀವ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ದೇವರೇ, ದಿಕ್ಕಿಲ್ಲದವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಯೇಸುವೇ, ದಿಕ್ಕಿಲ್ಲದವರಿಗೆ ನೀವೇ ದಿಕ್ಕಾಗಿರಿ ಸ್ವಾಮಿ. ಅನೇಕ ಮಕ್ಕಳು ಸ್ವಾಮಿ, ಯಾರು ದಿಕ್ಕಿಲ್ಲದೆ ತಂದೆ ತಾಯಿ ತೀರೋಗಿ
ಬಂಧುಗಳಿಲ್ಲದೆ, ಅವರನ್ನು ನೋಡಿಕೊಳ್ಳುವುದಿಲ್ಲದೆ ಅನಾಥ ಆಶ್ರಮಗಳಲ್ಲಿದ್ದಾರಪ್ಪ. ಅವರಿಗೆ ದಿಕ್ಕಾಗಿರಿ ಸ್ವಾಮಿ. ಅವರನ್ನು ಸರಿದಾರಿಗೆ ತನ್ನಿ ಸ್ವಾಮಿ. ಅವರನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.